ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಖಜಾನೆ ಇಲಾಖೆ ಕಚೇರಿ ಮೇಲೆ ಲೋಕ ದಾಳಿಯಾಗಿರೋ ಘಟನೆ. ಉಪಲೋಕಾಯುಕ್ತ ವೀರಪ್ಪ ನೇತೃತ್ವದಲ್ಲಿ ದಾಳಿಯಾಯಿತು. ಜೀನ್ಸ್ ಧರಿಸಿದ್ದಂಥ ಖಜಾನಾ ಅಧಿಕಾರಿಗೆ ವೀರಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಖಜಾನೆ ಇಲಾಖೆಯ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಉಪಲೋಕಾಯುಕ್ತ ವೀರಪ್ಪ ನೇತೃತ್ವದಲ್ಲಿ ಆದಂತಹ ದಾಳಿ ಇದು. ಜೀನ್ಸ್ ಧರಿಸಿದ್ದಂತಹ ಅಧಿಕಾರಿಗೆ ಉಪಲೋಕಾಯುಕ್ತ ವೀರಪ್ಪನವರು ಕ್ಲಾಸ್ ತೆಗೆದುಕೊಂಡರು. ಸಹಾಯಕ ಖಜಾನಾ ಅಧಿಕಾರಿ ಮಹೇಶ್ ಬಾಬು ವಿಚಾರಣೆ. ಬೆಂಗಳೂರು ಉತ್ತರ ತಾಲೂಕಿನ ಕಚೇರಿ ಮೇಲೆ ಆದಂತಹ ದಾಳಿ ಇದು. ಬೆಂಗಳೂರು ಉತ್ತರ ತಾಲೂಕಿನ ಕಚೇರಿ, ಆ ಕಚೇರಿಯ ಮೇಲೆ ಇವತ್ತು ದಾಳಿಯಾಗಿದೆ. ಜೀನ್ಸ್ ಧರಿಸಿ ಬಂದಿದ್ರು ಅಧಿಕಾರಿ, ಅವರಿಗೂ ಕೂಡ ಉಪಲೋಕಾಯುಕ್ತರು ಕ್ಲಾಸ್ ತೆಗೆದುಕೊಂಡ್ರು. ಸಹಾಯಕ ಖಜಾನಾ ಅಧಿಕಾರಿಯಾಗಿ ಮಹೇಶ್ ಬಾಬು ಇದ್ದರು. ಅವರ ವಿಚಾರಣೆ ಈಗ. ದಾಳಿಯಾಯಿತು, ದಾಳಿಯ ನಂತರ ಅವರ ವಿಚಾರಣೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸರ್ಕಾರಿ ಕಚೇರಿಗೆ ಜೀನ್ಸ್ ಧರಿಸಿ ಬಂದಿದ್ರಿಂದ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅದು ಎಂಟ್ರಿ ಆಗುತ್ತಾ ಇಲ್ಲ ಇಲ್ಲಿ ಬರುತ್ತಾ? ಇಲ್ಲ, ಸಿಸ್ಟಮ್ ಅಲ್ಲೇ ಸರ್, ಎಲ್ಲ ಸಿಸ್ಟಮ್ ಅಲ್ಲೇ. ಅದೊಂದು ಚಿಂತ ತಗೊಳ್ಳಿ. ಇನ್ವಾರ್ಡ್ ಯಾವಾಗ ಬಂತು, ಯಾವಾಗ ಗೊತ್ತಾ ಗೊತ್ತಿದೆಯಾ ಇಲ್ವಾ ಅಷ್ಟೇ. ವೈಲ್ ವರ್ಕಿಂಗ್ ಇನ್ ದಿ ಆಫೀಸ್ ಅಲ್ಲಪ್ಪ, ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ವ ಒಂದು ಆಫೀಸ್ಗೆ. ಗೌರ್ಮೆಂಟ್ ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು, ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಸಮವಸ್ತ್ರವನ್ನ ಜಾರಿ ಮಾಡಬೇಕು ಅಂತ. ಅಧಿಕಾರಿಗಳೆಲ್ಲ ಎರ್ರಾಬಿರಿ ಬಂದ್ಬಿಡ್ತಾರೆ ಆಫೀಸ್ಗೆ, ತಮಗೆ ಇಚ್ಛೆಗೆ ಬಂದಂತಹ ಬಟ್ಟೆಗಳನ್ನು ಧರಿಸಿ ಬಂದ್ಬಿಡ್ತಾರೆ. ಅದೊಂದು ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಕಚೇರಿ, ಅವ್ರಿಗೊಂದು ಸಮವಸ್ತ್ರವನ್ನು ಕಡ್ಡಾಯವಾಗಿ ಮಾಡಬೇಕು. ಸಮವಸ್ತ್ರ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಉಪಯುಕ್ತವಾದಂತಹ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬರಬೇಕು. ಅದು ಮೊಬೈಲನ್ನು ತೆಗೆದುಕೊಂಡು ಬರುವಂಥ ವಿಚಾರ, ಅವರ ಹಣವನ್ನು ತೆಗೆದುಕೊಂಡು ಬರುವಂಥ ವಿಚಾರ, ಒಂದು ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಆದರೆ ನೋಡಿ, ಇದು ಸರ್ಕಾರಿ ಕಚೇರಿ ಇದು. ಈ ಕಚೇರಿಗೆ ಅಧಿಕಾರಿಯೊಬ್ಬರು ಜೀನ್ಸ್ ಧರಿಸಿಕೊಂಡು ಬಂದ್ರಂತೆ. ಈಗ ಉಪಲೋಕಾಯುಕ್ತರಾಗಿರುವಂತಹ ವೀರಪ್ಪನವರು ಅನೇಕ ಕಡೆಗಳೇ ಇಂಥದ್ದೊಂದು ದಾಳಿಯನ್ನು ಮಾಡಿದ್ದನ್ನು ನೋಡಿದ್ದೀವಿ. ಏಕಾಏಕಿಯಾಗಿ ಆಸ್ಪತ್ರೆಗಳಿಗೆ, ಕಚೇರಿಗಳಿಗೆ ನುಗ್ಗಿ ಕ್ಲಾಸ್ ತೆಗೆದುಕೊಂಡಿರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ಅಂಥದ್ದೇ ಘಟನೆ ಆಯಿತು. ಬೆಂಗಳೂರು ಉತ್ತರ ತಾಲೂಕಿನ ಕಚೇರಿ ಮೇಲೆ ದಾಳಿ ಆಯಿತು. ದಾಳಿಯ ನಂತರ ಅವರೊಂದು ಮಾಹಿತಿ ಕೇಳ್ತಾರೆ, ಇನ್ವರ್ಡ್ ಮತ್ತು ಔಟ್ವರ್ಡ್. ಇದ್ರ ಬಗ್ಗೆ ಇದೆಯಾ, ಎಲ್ಲಿದೆ ಅದು, ಏನು ಎತ್ತ, ಅದು ನಿಮ್ಮ ಗಮನಕ್ಕಿದೆ ಅಂತಲೂ ಕೂಡ ಮಾಹಿತಿ ಕೇಳಿದ್ದನ್ನು ನಾವು ನೋಡ್ತಾ ಇದ್ವಿ. ಜೀನ್ಸ್ ಧರಿಸಿ ಬಂದಿದ್ದಕ್ಕೆ ಅವರ ವಿರುದ್ಧ ಒಂದು ಕ್ಲಾಸನ್ನು ತೆಗೆದುಕೊಂಡಿರೋ ಘಟನೆ ಇದು. ವಿಚಾರಣೆಯೂ ಕೂಡ ಆಯಿತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾವಾಗ ಬಂದರು, ಯಾವಾಗ ಹೋದರು. ಇತ್ತೀಚೆಗೆ ಮುಖ್ಯ ಕಾರ್ಯದರ್ಶಿಗಳೆಲ್ಲ ಹೇಳಿದರು, 10 ಗಂಟೆಯ ಒಳಗಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಹಾಜರಿರಬೇಕು ಅಂತ, ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಹೇಳಿದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಯಾವಾಗಾಗಿರುವಂತಹ ದಾಳಿ ಇದು? ದಾಳಿ ಆದಂತಹ ಸಮಯದಲ್ಲಿ ವೀರಪ್ಪನವರು ಏನು ಹೇಳಿದ್ರಲ್ಲಿ? ಪ್ರವೀಣ್, ಇವತ್ತು ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಕಚೇರಿಗಳು ಅಂದ್ರೆ ಬೆಂಗಳೂರಿನ ಒಟ್ಟು 12 ಖಜಾನೆ ಇಲಾಖೆಗಳಾಗಿರ್ಬೋದು ಮತ್ತು ಒಂದು ಪಿಂಚಣಿ ಖಜಾನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ಒಟ್ಟು 13 ತಂಡಗಳನ್ನ ಮಾಡಿಕೊಂಡು, ಅದು ಲೋಕಾಯುಕ್ತರಾಗಿರ್ಬೋದು, ಉಪಲೋಕಾಯುಕ್ತರಾಗಿರ್ಬೋದು, ಇವರ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಬಿಲ್ ಕ್ಲಿಯರೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲಂಚ ತಾಂಡವವಾಡ್ತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ದೂರುಗಳು ಕೇಳಿ ಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಒಂದು 3:30 4 ಗಂಟೆ ಸುಮಾರಿಗೆ ಈ ಒಂದು ದಾಳಿ ನಡೆದಿರುವಂತದ್ದು. ಮಲ್ಲೇಶ್ವರಂನಲ್ಲಿರುವಂತಹ ಈ ಒಂದು ಖಜಾನೆ ಇಲಾಖೆ ಏನಿದೆ ಅಲ್ಲಿ ದಾಳಿಯನ್ನು ನಡೆಸಲಾಗುತ್ತೆ ಮತ್ತು ಕಡತಗಳ ಪರಿಶೀಲನೆಯನ್ನು ಕೂಡ ನಡೆಸಲಾಗುತ್ತೆ. ಆ ಕಡತಗಳ ಪರಿಶೀಲನೆ ವೇಳೆ ಸರಿಯಾದಂತಹ ರೀತಿಯಲ್ಲಿ ಅಂದ್ರೆ ಎಲ್ಲರ ಬ್ಯಾಂಕ್ ಖಾತೆಯ ಒಂದು ಟ್ರಾನ್ಸಾಕ್ಷನ್ ಅನ್ನ ಫೋನ್ ಪೇ, ಗೂಗಲ್ ಪೇ ಏನಿರುತ್ತೆ ಅದನ್ನ ಪರಿಶೀಲನೆ ನಡೆಸುವಂತದ್ದಾಗಿರ್ಬೋದು ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಕೇಳಿರುವಂತದ್ದು.
ಈ ಸಂದರ್ಭದಲ್ಲಿ ಸರಿಯಾದಂತ ಮತ್ತು ಸಮಂಜಸವಾದ ಉತ್ತರವನ್ನ ಕೊಡೋದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕಿದ್ರು ಕೂಡ ಅದಾದ್ಮೇಲೆ ಕಡತಗಳನ್ನ ಪರಿಶೀಲನೆ ಕೂಡ ಮಾಡಲಾಯ್ತು. ಇನ್ನು ಒಬ್ಬ ವ್ಯಕ್ತಿಯ ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಒಂದು ಸಂಬಳ 70,000 ಇದ್ರೆ ಆತನ ಖಾತೆಯಲ್ಲಿ ಬರೋಬ್ಬರಿ ಕಳೆದ 7-8 ತಿಂಗಳಿಂದ 25 ಲಕ್ಷ ರೂಪಾಯಿ ಅಧಿಕ ಟ್ರಾನ್ಸಾಕ್ಷನ್ ಆಗಿರುವಂತದ್ದು ದೊಡ್ಡ ಒಂದು ಆಶ್ಚರ್ಯಕರ ಸಂಗತಿ ಇದು. ಹೀಗಾಗಿ ಲೋಕಾಯುಕ್ತರು ಅವ್ರಿಗೂ ಕೂಡ ಪ್ರಶ್ನೆ, ಉಪಲೋಕಾಯುಕ್ತರು ಅವ್ರಿಗೂ ಕೂಡ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದರ ಹಿನ್ನೆಲೆ ಏನು ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ, ಆದ್ರೆ ಸರಿಯಾದಂತ ಉತ್ತರ ಆತನಿಂದ ಬರೋದಿಲ್ಲ. ಹೀಗಾಗಿ ಆತನ ವಿರುದ್ಧವಾಗೂ ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋದು, ತನಿಖೆಯನ್ನು ಕೂಡ ಕೈಗೊಳ್ಳುವಂತದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಯಲಹಂಕ ಆಗಿರಬಹುದು, ಈಗ KR ಸರ್ಕಲ್ ನಲ್ಲಿ ಇರುವಂತಹ ಇಲಾಖೆ ಆಗಿರ್ಬೋದು, ಅಲ್ಲೂ ಕೂಡ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಲಂಚ ಬಾಕತನ ಮತ್ತು ಭ್ರಷ್ಟಾಚಾರ ಏನು ತಾಂಡವವಾಡ್ತಾ ಇದೆ ಅದನ್ನ ಸರಿಪಡಿಸಬೇಕು ಮತ್ತು ಅಧಿಕಾರಿಗಳ ವರ್ತನೆ ಅಂದ್ರೆ ವರ್ಕ್ ಸ್ಟೈಲ್ ಏನಿದೆ, ಒಬ್ಬರು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರುವಂತದ್ದಾಗಿರ್ಬೋದು ಮತ್ತು ವಸ್ತ್ರ ಸಂಹಿತೆ ಅವರಿಗೆ ಸರಿಯಾಗಿದ್ರು ಕೂಡ ಸರ್ಕಾರದಿಂದ ನಿಯಮಿತವಾದ ಒಂದು ಸೂಚನೆಯನ್ನು ಕೊಡಲಾದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಆಫೀಸಿಗೆ ಬರ್ತೀರಿ ಅಂತ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಉಪಲೋಕಾಯುಕ್ತರು ಮಾಡಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಮಗೆ ಬೇಕಾಗಿರೋದು ಲಾಟ್ ಆಫ್ ಕಂಪ್ಲೇಂಟ್ ರಿಸೀವ್ ಫಸ್ಟ್ ಬಂದಿದ್ದವ್ರು